ವಾಕ್ಯವನ್ನು ಓದೋಣ. ಅದು ನಮಗೆ ಗೊತ್ತಿರುವ ವಾಕ್ಯ. 1 ಥೆಸಲೋನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16-17. ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆ ಪರಲೋಕದಿಂದ ಆಕಾಶಕ್ಕೆ ಇಳಿದು ಬರುವನು. ಮುಂದೆ ಹೇಳ್ತಾರೆ, ಓದೋಣ. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳೋದಕ್ಕಾಗಿ ಅವರ ಸಂಗಡನೆ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡಬೇಕು. ಇಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ. ಸೆಕೆಂಡ್, ಜೀವದಿಂದ ಉಳಿದಿರುವ ದೇವಜನರು ಮರುರೂಪವಾಗಿ ತಟ್ಟನೆ ಯೇಸುವನ್ನು ಎದುರುಗೊಳ್ಳೋದಕ್ಕೆ ಮರುರೂಪ ಆಗಿ ಮೇಘವಾಹನರಾಗಿ ಮಧ್ಯಾಕಾಶಕ್ಕೆ ಹೋಗ್ತಾರೆ. ದೇವರ ಸಭೆಗಳಲ್ಲಿ, ದೇವರ ಜನರ ಮಧ್ಯದಲ್ಲಿ ಇದಕ್ಕಿಂತ ಶ್ರೇಷ್ಠವಾಗಿ ಕೆಲವು ಕಾರ್ಯಗಳು ದೇವ ಜನರ ಹಿಡಿದುಕೊಂಡು ಅವರು ತಮ್ಮನ್ನು ಮರುರೂಪಗೊಳಿಸೋದಕ್ಕೆ ಸಿದ್ಧವಾಗಬೇಕಾಗಿರುವ ದೇವರಿಗೆ ಮೆಚ್ಚುಗೆಯು ಮೀಸಲಾಗಿರುವಂತ ಸಜೀವ ಯಜ್ಞ ಆಗಿ ಸಮರ್ಪಿಸಿಕೊಡದೆ ಈ ಪ್ರಪಂಚದ ಬದುಕುಕೋಸ್ಕರ ತಮ್ಮನ್ನೇ ಮಾಡಿಬಿಡ್ತಾರೆ. ಸಮರ್ಪಿಸಿಕೊಟ್ಟು ಇಲ್ಲಿ ಭೂಮಿಯನ್ನು ಮಾಡುವ ಸಾಧನೆ, ನಾವು ಮಾಡಿಕೊಂಡ ಕಾರ್ಯ, ನಮ್ಮಲ್ಲಿ ಎಲ್ಲವೂ ಈ ಭೂಮಿಯಲ್ಲಿ ನಮಗಿರುವ ಹೆಸರು, ಘನತೆ, ಎಲ್ಲಾ ಕಾರ್ಯಗಳು ದೊಡ್ಡದು ಎಂಬುದಾಗಿ ಅಂದುಕೊಳ್ತಾರೆ. ಆದರೆ ಆತ್ಮೀಯವಾಗಿರುವ ದೇವಜನಕ್ಕೆ ಅದಲ್ಲ. ಒಂದು, ಕ್ರಿಸ್ತನಲ್ಲಿ ಸತ್ತರೆ ಎದ್ದು ಬರಬೇಕು. ಜೀವದಿಂದ ಉಳಿದಿದ್ರೆ ಮರು ಬರಬೇಕು. ಆದರೆ ಈ ಅನುಭವ ಹೇಗೆ ನಮ್ಮಲ್ಲಿ ನಾವು ರೂಪಿಸಿಕೊಳ್ಳೋದಕ್ಕೆ, ಸಿದ್ಧಪಡಿಸಿಕೊಳ್ಳೋದಕ್ಕೆ ಏನೇನು ಮಾಡಬೇಕೆಂಬುದು ಈ ದಿನದ ಶ್ರೇಷ್ಠವಾಗಿ ಒಂದು ಆಲೋಚನೆ. ಕ್ರಿಸ್ತನಲ್ಲಿ ಸತ್ತವರಿಗೆ ಮೊದಲು ಎದ್ದು ಬರುವುದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಎಂಬ ದೇವರ ಮನುಷ್ಯನಿದ್ದಾನೆ. ಜೀವದಿಂದ ಉಳಿದಿದ್ದು ಮರುಭಾಗದಕ್ಕೆ ಆನೋಕನು ಮತ್ತು ಎಲಿಯನು ಇಬ್ಬರು ಇದ್ದಾರೆ. ನಾವು ಇದರಲ್ಲಿ ಮೊದಲು ಹಾಕಿ ಇದ್ದರಲ್ಲಿ ಬದುಕಿದ್ದು ಮರುಭಾಗದ ಹೇಗೆ ಎಂಬ ಕಾರ್ಯವನ್ನು ಗಮನಿಸೋಣ. ಯಾಕಂದ್ರೆ ನಾವೆಲ್ಲರೂ ಬದುಕಿರುವುದು. ಈ ಬದುಕಿದ್ದು ಮರುಭಾಗದನಲ್ಲ, ಅವನು ಎಲಿಯನು. ಅವನನ್ನು ಕುರಿತು ಬೈಬಲ್ ಹೇಳ್ತಾರೆ. ಓದಿ ಒಂದು ವಾಕ್ಯ ಕೂಡ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಗಮನಿಸಿರಿ, ತಿರುಗಿ ಓದೋಣ. எலியா என்பவன் நம்மை போல பாடுள்ள மனுஷனாய் இருந்தான். ಪಾಡುಳ್ಳ ಮನುಷ್ಯನು, ನಮ್ಮ ಹಾಗೆ ಕಷ್ಟ ಸಂಕಟ ಮಧ್ಯಗಳಲ್ಲಿ ಬದುಕಿದ್ದ ಮನುಷ್ಯನಂತ. ಅದೇನಯ್ಯ, ನಾವೆಲ್ಲ ಯಾರಮ್ಮ ಕಷ್ಟ, ಸಂಕಟ, ಶೋಧನೆ ಈ ಕಡೆ ಬದುಕುವಂತ ದೇವರ ಮಕ್ಕಳು. ಆದರೆ ನಮಗೆ ದೇವರು ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದೇನು ಗೊತ್ತಾ? ಆತನು ಮಧ್ಯಾಕಾಶದಲ್ಲಿ ಬರಬೇಕಾದ್ರೆ ನಮ್ಮನ್ನು ಮರುರೂಪಗೊಳಿಸಿ ಆತನನ್ನು ಎದುರುಕೊಂಡು ಮಧ್ಯಾಕಾಶಕ್ಕೆ ಹೋಗುವಂತ ಮಹಿಮೆಯುಳ್ಳ ಒಂದು ಕಾರ್ಯ ನಮ್ಮ ಮುಂದೆ ಕಾದಿದೆ.
ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ 1 ಸೆಕೆಂಡ್ ಅಲ್ಲಿ ಮರುರೂಪಾಯಿ. ಎಷ್ಟು ಸೆಕೆಂಡ್? 1 ಸೆಕೆಂಡ್ ಅಲ್ಲಿ ಸಾಧಾರಣವಾಗಿರುವ ಈ ಮನುಷ್ಯರಾಗಿರುವ ನಮ್ಮನ್ನು ಈ ಭೂಮಿಯಲ್ಲಿ ಕಷ್ಟ ಸಂಕಟಗಳಲ್ಲಿ ವಾಸವಾಗುತ್ತಾ ಇರುವ ನಮ್ಮನ್ನ ಮರುರೂಪಗೊಳಿಸುವ ದೇವರಿದ್ದಾರೆ. ನೀವು ಚಿಕ್ಕವರಲ್ಲ. ನಿಮ್ಮ ಕರುವಿಕೆ ದೇವರ ಮಕ್ಕಳಾಗಿ ದೇವರ ಸಭೆ ಇರುವಂತ ಈ ಕಾರ್ಯವಿದೆಯಲ್ಲ, ಇದು ಸಾಧಾರಣವಾಗಿ ವಿಷಯ ಅಲ್ಲ. ನಿಮ್ಮ ಪ್ರತಿ ಒಬ್ಬರನ್ನ ಮರುರೂಪಗೊಳಿಸಿ 1 ಕ್ಷಣದಲ್ಲಿ ಆತನನ್ನು ಎದುರುಗೊಳ್ಳೋದಕ್ಕಾಗಿ ಮಧ್ಯಾಕಾಶಕ್ಕೆ ಹೋಗುವ ಸಮಯ ಬೇಕು ಬರುತ್ತೆ. ನೀವೆಲ್ಲ ಈಗ ವಿಶ್ವಾಸದಲ್ಲಿ ಇರುವವರು, ಸಭೆಗೆ ಬಂದವರು, ಬರದೇ ಇರುವವರು, ಪ್ರಾರ್ಥನೆ ಇಲ್ಲದೆ ಇರುವವರು, ವಿಶ್ವಾಸದಲ್ಲಿ ಕಟ್ಟಾಗಿ ನಡೆದವರು ಎಲ್ಲರೂ ಒಬ್ಬನೊಬ್ಬರು ಏನ್ ಮಾಡಬೇಕು? ಎಚ್ಚರಿಸಬೇಕು. ಯಾರು ಈ ಕೆಲಸ ಮಾಡ್ತೀರಾ? ನಿಮಗೆ ವ್ಯಾಧಿ ಇರಲಿ, ಶೋಧನೆ ಇರಲಿ, ಕಷ್ಟ ಇರಲಿ, ನಿಂದೆಗಳಿರಲಿ, ಪರಿಹಾಸ ಇರಲಿ, ಅವಮಾನವಿರಲಿ, ಈ ಪಾಡುಗಳ ಮಧ್ಯದಲ್ಲಿ, ಈ ಕಷ್ಟ ಸಂಕಟಗಳ ಮಧ್ಯದಲ್ಲಿ ವಾಸವಾಗಿರೋ ನಮಗೆ 1 ಸೆಕೆಂಡ್ ಒಂದು ಬಿಡುಗಡೆ ಇದೆ. ಅಲ್ಲೇಲಿಯಾ? ಅದು ಪರಿಪೂರ್ಣ ಬಿಡುಗಡೆ. ಅದು ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ಮಧ್ಯಾಕಾಶವಕ್ಕೆ ಒಯ್ಯಲ್ಪಡುವಂತ ಅದ್ಭುತವಾಗಿರುವ ಒಂದು ಕಾರ್ಯವು. ನಮ್ಮ ಹಾಗೆ ಕಷ್ಟ ಸಂಕಟಗಳ ಮಧ್ಯದಲ್ಲಿ ವಾಸಿಸಿದ ಒಂದು ವ್ಯಕ್ತಿ ಈ ಎಲಿಯನು. 2 ಅರಸು ಪುಸ್ತಕ 2ನೇ ಅಧ್ಯಾಯ 1-2 ವಾಕ್ಯ ಓದಿ. 2 Kings chapter 2 verse 1 and 2. ಕರ್ತನು ಎಲೀಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲೀಯನು ಎಲೀಸನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಫಸ್ಟ್ ಗಿಲ್ಗಾಲನ್ನು ಬಿಟ್ಟು ಹೊರಟನು. ನಾವು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರವಣೆಯಲ್ಲಿ ನಾವು ಆತನ ಎದುರುಗೊಳ್ಳಕ್ಕೆ ನಾವು ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ಮೊದಲಾಗಿ ಗಿಲ್ಗಾಲನ್ನ ಬೆಳಬೇಕು. ಈ ಕಷ್ಟ ಸಂಕಟಗಳನ್ನ ನಮಗೆ ತಂದು ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತ ಈ ಪ್ರಪಂಚದ ಈ ಲೋಕದ ಕಾರ್ಯ ಬಿಟ್ಟು ನಾವೇನ್ ಮಾಡಬೇಕು? ಫಸ್ಟ್ ಹೊರಡಬೇಕು. ನಾವು ತುಂಬಾ ಸಮಯದಲ್ಲಿ ಏನ್ ಮಾಡಲ್ಲ, ನಾವು ಕ್ರಿಸ್ತನ ಬರವಣಿಗೆಗೋಸ್ಕರವಾಗಿ, ನಾವು ಆತನ ಎದುರುಗೊಳ್ಳೋದಕ್ಕೋಸ್ಕರವಾಗಿ ನಾವು ಮೇಘವಾಹನರಾಗಿ ಒಯ್ಯಲ್ಪಡ್ಬೇಕಲ್ಲ. ಇದಕ್ಕೆ ಬೇಕಾಗಿರೋ ಸಿದ್ಧತೆ ಯಾವತ್ತಾದ್ರೂ ಮಾಡಿದ್ದೀರಾ? ನೀವೊಂದು ಊರಿಗೆ ಹೋಗ್ಬೇಕಂದ್ರೆ ನಿಮ್ಮ ಮನೆ, ನಿಮ್ಮ ಕೆಲಸಗಳು, ನಿಮ್ಮಲ್ಲಿರುವ ವಸ್ತುಗಳು ಎಲ್ಲವನ್ನ ಸರಿಯಾಗಿ ಕ್ರಮವಾಗಿ ಅದೇ ಹುಷಾರಾಗಿ ಕಾಪಾಡಿ ಅದು ಯಾಚನೆ ಕೊಡಬೇಕು, ಎಲ್ಲಿರ್ಬೇಕು ಅದೆಲ್ಲ ಮಾಡಿಬಿಟ್ಟು ಹೋಗ್ತೀವಿ ಅಲ್ವಾ? ಈಗ ಈ ಪ್ರಪಂಚವನ್ನು ಬಿಟ್ಟು ಯೇಸುವನ್ನು ಎದುರುಗೊಳ್ಳಕ್ಕೆ ಹೋಗ್ಬೇಕಲ್ಲ, ಅದು ತಕ್ಕಾಗಿರುವ ಪ್ರಾಕ್ಟೀಸ್ ಅಥವಾ ಸಿದ್ಧತೆ ಇವತ್ತು ದೇವ ಜನರಾಗಿರುವ ನಮ್ಮಲ್ಲಿ ಈ ವಾಕ್ಯವನ್ನು ಕೇಳುವ ನಿಮ್ಮ ಪ್ರತಿಯೊಬ್ಬರಲ್ಲಿ ನೀವು ಸಿದ್ಧವಾಗಿದ್ದೀರಾ? ನಿಮ್ಮನ್ನು ಪರಿಶೋಧನೆ ಮಾಡಿ. ಬೈಬಲ್ ಹೇಳ್ತಾರೆ, ಅವರಿಬ್ಬರು ಮೊದಲಾಗಿ ಗಿಲ್ಗಾಲನ್ನು ಬಿಟ್ಟು ಹೊರಟರು. ಎಲ್ಲಿಗೆ ಹೋಗ್ತಾರೆ ಅವರು? ಎಲ್ಲಿಗೆ ಹೋಗ್ತಾರೆ? ಗಮನಿಸ್ರಿ, ಇದರ ಅರ್ಥ ಈ ಪ್ರಪಂಚದ, ಈ ಲೋಕದ ಎಲ್ಲ ಕಾರ್ಯಗಳನ್ನ ತೆಗೆಸಿ ಪರಲೋಕಕ್ಕೆ ಒಯ್ಯಲ್ಪಡಬೇಕಾಗಿರುವ ಸಿದ್ಧತೆ ಎಲ್ಲಿ ನಮ್ಮಲ್ಲಿ ಆಗುತ್ತದೆ ಅಂತ ಹೇಳಿದ್ರೆ ಮೊದಲಾಗಿ ಬೆತ್ತೇಲಲ್ಲಿ ಸ್ಟಾರ್ಟ್ ಆಗುತ್ತೆ. ಬೆತ್ತೇಲ್ ಅಂದ್ರೆ ದೇವರ ಮನೆ. ಇನ್ನೊಂದು ಅರ್ಥ ಅದಕ್ಕೆ ಪರಲೋಕದ ಬಾಗಿಲು. ಮೊದಲಾಗಿ ಗಿಲ್ಗಾಲನ್ನು ಬಿಟ್ಟು ಹೊರಡಬೇಕು. ಎಲ್ಲಿಗೆ ಹೋಗ್ಬೇಕಂದ್ರೆ ಬೆತ್ತೇಲಿಗೆ ಹೋಗ್ಬೇಕು. ಬೆತ್ತೇಲ್ ಎಂಬುದು ದೇವರ ಮನೆ. ಪರಲೋಕಕ್ಕೆ ಹೋಗುವಂತ
ಮೊದಲದಾಗಿ ನಮ್ಮ ಮುಂದೆ ತೋರಿಸಿರುವಂತ ದೇವರು ನಮಗಿಟ್ಟಿರುವಂತ ಬಾಗಿಲು. ಹಾಗಾದ್ರೆ ಈ ಬೆತ್ತೇಲ್ ಎಂಬುದು ದೇವರ ಸಭೆ. ನಾನು ನನ್ನ ಜೀವಿತವನ್ನ ರೂಪಿಸಿಕೊಳ್ಳೋದಕ್ಕೆ, ನಾನು ಕರ್ತನನ್ನ ಎದುರುಗೊಳ್ಳೋದಕ್ಕೆ, ಮೇಘವಾಗಲಾಗಿ ಒಯ್ಯಲ್ಪಡೋದಕ್ಕೆ ದೇವರು ನನಗೆ ಮೊದಲಾಗಿಟ್ಟಿರುವಂತ ಜೀವನ, ಮೊದಲನೇದಾಗಿರುವ ಅನುಭವ, ಮೊದಲನೇ ಸ್ಥಳ ದೇವರ ಆಲಯ. ಹಾಗಾದ್ರೆ ನಾವು ದೇವರ ಆಲಯವನ್ನ ಹೆಂಗೆ ನಮಗೆ ಉಪಯೋಗ ಮಾಡಿಕೊಳ್ಬೇಕಂದ್ರೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾಗಿರುವ ಬಾಗಿಲು ಎಂಬುದಾಗಿ ಮನಸ್ಸಿಟ್ಟು ಹೃದಯದಲ್ಲಿ ತೀರ್ಮಾನ ಮಾಡಿ, ನಾನು ಈ ಪ್ರಪಂಚದ ಕಾರ್ಯಗಳೆಲ್ಲಕ್ಕಿಂತ ಮೇಲಾಗಿ ಪರಲೋಕದ ಬಾಗಿಲಾಗಿರುವಂತ ಬೆತ್ತೇಲ್ ಎಂಬ ದೇವರ ಸನ್ನಿಧಿ, ದೇವರ ಆಲಯವೆಂಬುದು ಬೈಬಲ್ ಗುರುತಿಸಲ್ಪಟ್ಟಿದೆ. ಇದನ್ನು ಅಳವಡಿಕೆಯಲ್ಲಿ ಯಾಕೋಬನ್ನು ನೋಡ್ತಾರೆ. ಯಾಕೋಬನಿಗೆ ಒಂದು ದರ್ಶನ ಸಿಗುತ್ತೆ. ರಾತ್ರಿಯಲ್ಲಿ ತನ್ನ ಸೋವನಾಗಿರುವ ಏಸಾವನಿಗೆ ಎದುರುಗೊಂಡು ಅವನು ಹೋಗುವ ಸಮಯದಲ್ಲಿ, ಅವನು ರಾತ್ರಿ ಆದಾಗ ಒಂದು ಬೆಟ್ಟದಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಅವನು ರಾತ್ರಿ ಉಳ್ಕೊಳ್ಬೇಕಾಗ ಸಮಯ ಬರುತ್ತದೆ. ಆಗ ಆ ರಾತ್ರಿಯಲ್ಲಿ ಒಂದು ಕಲ್ಲನ್ನಿಟ್ಟು ತಲೆಗೆಟ್ಟುಕೊಂಡು ಅವನು ಮಲಗಿ ನಿದ್ದೆ ಮಾಡ್ತಾನೆ. ಅಲ್ಲೇಲುಯ್ಯ. ಹಾಗೆ ಪರಲೋಕದಿಂದ ಭೂಲೋಕಕ್ಕೆ ಒಂದು ಏಣಿ, ಆ ಏಣಿಯ ಮೇಲೆ ದೂತನ ಹತ್ತಿ ಹಿಡಿಯುವುದನ್ನ ಅವನು ನೋಡುವ ಒಂದು ದರ್ಶನವನ್ನು ಕಾಣ್ತಾನೆ. ಅಲ್ಲೇಲುಯ್ಯ. ನಾವು ಈ ದಿನಗಳಲ್ಲಿ ಸಿದ್ಧವಾಗಬೇಕಾದ ಈ ಜೀವನವನ್ನು ಕುರಿತು ದೇವರು ಅನೇಕ ಉತ್ತರಗಳಲ್ಲಿ ನಮಗೆ ಪ್ರಕಟ ಮಾಡಿ ತೋರಿಸಿದ್ದಾರೆ. ಅದರ ಮಾರ್ಗದಲ್ಲಿ ಪ್ರವೇಶಿಸಿದ ಜನರನ್ನ ನಮಗೆ ಸಾಕ್ಷಿಯಾಗಿಟ್ಟಿದ್ದಾರೆ. ಅದು ಮೊದಲಾಗಿ ಎಲಿಯನ್ನು ನಾವು ನೋಡಬಹುದು. ಬೈಬಲ್ ಹೇಳ್ತದೆ, ಈ ಎಲಿಯನು ಆ ಬೆತ್ತೇಲ್ ಎಂಬ ಸ್ಥಳಕ್ಕೆ ಹೋಗ್ತಾನೆ. ಬೈಬಲ್ ಹೇಳ್ತದೆ, ಅಲ್ಲಿ ಹೋದ ಮೇಲೆ ಹೋಗಿ ನೋಡಿ, ಅಲ್ಲಿ 2ನೇ ವಾಕ್ಯ 3ನೇ ವಾಕ್ಯ. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಕರ್ತನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಇಲ್ಲೇನು ನಡೀತಾ? ಎಲಿಯನು ಎಲಿಸಾ ಇಬ್ಬರು ಎಲ್ಲಿಗೆ ಹೋಗ್ತಾರೆ? ಬೆತ್ತೇಲ್ಗೆ ಹೋಗ್ತಾರೆ. ಬೆತ್ತೇಲ್ ಹೋಗಿದಾಗ ಅಲ್ಲಿರುವಂತ ಪ್ರವಾದಿಗಳ ಗುಂಪು ಪ್ರವಾದಿಗಳಿದ್ರು. ಅವ್ರಿಗೆ ಗೊತ್ತು ಎಲಿಯ ಹೋಗ್ತಾನಂತ. ಅವ್ರು ಇವ್ರು ಹೋಗಿ ರೆಡಿ ಅವರ. ಇವತ್ತು ತುಂಬಾ ಜನರು ಬಹುದಿನ ಸಭೆಯಲ್ಲಿ ವಿಶ್ವಾಸಿಗಳು, ಅಭಿಷೇಕ ವಿಶ್ವಾಸಿಗಳೆಲ್ಲ ಸಿದ್ಧವಾಗಿ ಪರಲೋಕ ರಾಜ್ಯ ಹೋಗ್ಬಿಟ್ಟು ಕನಸು ಕಾಣೋದಿಲ್ಲ. ಅವ್ರ ಕನಸು ಗೊತ್ತಾ? ನಮ್ಮ ಮನೆ ಕಟ್ಟಬೇಕು, ಆಸೆ ಮಾಡಬೇಕು, ಇನ್ನು ಮಕ್ಕಳಿಗೆ ನೋಡ್ಬೇಕು, ಮೊಮ್ಮಕ್ಕಳು ನೋಡ್ಬೇಕು, ನಾನು ಅವರಂಗೆ ಇರಬೇಕು, ನಾನು ಇವರಂಗೆ ಇರಬೇಕು, ನಾನು ಹಂಗ 10 ಜನ ಗುಂಪು ಮಂದಿ ಇರ್ತೇವೆ, ನಾವು ದೊಡ್ಡವನಾಗಿರ್ಬೇಕು, ಚಿಕ್ಕವನಾಗಬೇಕು. ಈ ಆಸೆಯಲ್ಲಿ ಇನ್ನೂ ಸೈತಾನಿಗಳು ಇಟ್ಟರು. ಯೇಸುವನ್ನು ಎದುರುಗೊಂಡು ಮರುಭಾಗಿ ಆತರ ಎದುರುಗಳಿಗೆ ಹೋಗ್ಬೇಕೆಂಬ ಸಿದ್ಧತೆ, ಆ ಮನಸ್ಸು, ಆ ಜೀವನ ಇವತ್ತು ಬಹು ಜನರಿಲ್ಲ. ಉದಾಹರಣೆ ಹೇಳ್ತೀನಿ. ದೇವರ ನಾಮದಲ್ಲಿ ದೆವ್ವ ಬಿಡಿಸೋರು, ವ್ಯಾಧಿಗಳು ಮಾಡಬಹುದು, ಪ್ರವಾದನೆ ಹೇಳ್ಬಹುದು, ಪ್ರಸಂಗ ಮಾಡಬಹುದು, ಸಭೆ ಕಟ್ಟಬಹುದು, ಸೇವೆ ಮಾಡಬಹುದು. ಇವರೆಲ್ಲರೂ ಪರವಾಗಿ ಹೋಗ್ಬಿಡ್ತಾರ? ಸ್ವಾಮಿ ಹೇಳ್ತಾರೆ, ನನ್ನ ನಾಮದಲ್ಲಿ ಇದೆಲ್ಲ ಮಾಡದೆ ಮಾಡಲಿಲ್ಲ, ಈ ಲಿಸ್ಟ್ ಪೂರ್ತಿ ಮಾಡುವನ್ನ ಒಂದಿನ ದೇವರು ಹೇಳ್ತಾರೆ, ನಾನು ಅರಿಯನು ಎಂಬುದಾಗಿ ಹೇಳುವ ಕಾಲ ಬರುತ್ತೆ. ಕಾರಣ ಏನು ಗೊತ್ತಾ? ಅವರು ತನ್ನನ್ನ ತನ್ನ ದೇವರಾಗಿರುವ ಕರ್ತನಲ್ಲಿ ಬಲಪಡಿಸಿಕೊಂಡು ದೇವರ ಸಭೆ ಎಂಬ ನಮ್ಮನ್ನು ಶುದ್ಧೀಕರಿಸಿ ರೂಪಿಸುವಂತ, ಅನುರೂಪವಾಗೋದಕ್ಕೆ ನಮ್ಮನ್ನು ಸಿದ್ಧ ಮಾಡುವಂತ ಈ ದೇವರ ಸನ್ನಿಧಿಯಲ್ಲಿ, ಸಭೆಯಲ್ಲಿ ನಾವು ಹೆಂಗೆ ನಡೀತೀವಿ ಅದೇ. ಆದರೆ ಬೆತ್ತೇಲಿನ ಜೀವಿತ ಫಸ್ಟ್ ಮುಖ್ಯ. ಬೈಬಲ್ ಹೇಳ್ತಾರೆ, ದೇವರ ಸಭೆ ನಮಗೆ ಹಾಕಿದೆ ಸಿದ್ಧ ಮಾಡೋದಕ್ಕೆ.
ಸಭೆ ಯೇಸು ಬರುವನಿಗೋಸ್ಕರವಾಗಿ ಸಿದ್ಧವಾಗಬೇಕು. ಬೈಬಲ್ ಹೇಳ್ತದೆ ಇಲ್ಲಿ ಯೇಸು ಬರುವನಿಗೆ ಸಿದ್ಧವಾಗಬೇಕಾಗಿರುವ ಬರುವನೆಯಲ್ಲಿ ಆಕಾಶಕ್ಕೆ ಒಯ್ಯಲ್ಪಡಬೇಕು. ಜನ ಎಂಥವರಾಗಿರ್ಬೇಕಂದ್ರೆ ಮೊದಲದಾಗಿ ಗಿಲ್ಗಾಲ್ ಬಿಡಬೇಕು, ಸೆಕೆಂಡ್ ಬೆತ್ತಲ್ಗೆ ಹೋಗ್ಬೇಕು. ಹೋಗಿ ಏನ್ ಮಾಡ್ಬೇಕಲ್ಲಿ ಓದೋಣ. ಮುಂದೆ ವಾಕ್ಯ. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಕರ್ತನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂದು. ಇಲ್ಲಿ ಒಂದು ಡಿಫರೆಂಟ್ ಬರ್ತಾರೆ ನೋಡ್ರಿ. ಪ್ರವಾದಿಗಳಿಗೆ ಗೊತ್ತು, ಎಲಿಸನಿಗೆ ಹೇಳ್ತಾರೆ, ಎಲಿಸನೇ ನಿನ್ನ ಯಜಮಾನಾಗಿ ಏನ್ ಮಾಡ್ತಾರೆ, ಇವತ್ತು ನಿನ್ನ ಬಳಿಯಿಂದ ಮೇಲಕ್ಕೆ ದೇವರು ತೆಗೆದುಕೊಳ್ತಾರೆ, ಹೋಗ್ಬಿಡ್ತಾರೆ. ನಿನಗೆ ಗೊತ್ತಾ? ಅದಕ್ಕೆ ಅವನೇನೆಲ್ಲ ಗೊತ್ತಾ? ಹೌದು, ನಿಮ್ಗೆ ಅರ್ಥ ಆಗುತ್ತಾ? ಯಾಕೆ ಗೊತ್ತಾಗುತ್ತೆ ಸುಮ್ಮನೆ ಅಂತಂದ್ರೆ? ನೀವು ನೋಡ್ರಿ, ಅವರಿಗೆ ಗೊತ್ತಾಗಿ ಅವ್ರಿಗೆ ಹೇಳಿದ್ರು. ಆದರೆ ಇಲ್ಲಿ ಇರುವವನು ಬಾಯಿ ಬೀಳ್ತಾರೆ, ಅವ್ರು ಹೋಗೋದು ಗೊತ್ತು. ಆದರೆ ನಾನು ಅವ್ರನ್ನ ಕಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಅವರಂತೆ ಇರುವವರು ನನಗೆ ಬೇಕು. ಒಂದಲ್ಲರಿಯ ಇದರ ಅರ್ಥ ನೋಡ್ರಿ, ಎರಡು ಭಾಗ ಹೋಗುತ್ತೆ. ಒಂದು, ಮರುರೂಪ ಆಗ್ಬೇಕಾಗಿರುವ ವ್ಯಕ್ತಿ ಹೆಂಗ್ ಹೋಗ್ತಾ ಇದ್ದಾನೆ, ಸತ್ವದ ಹೇಳ್ತದೆ. ಇದನ್ನು ನೀವು ನೋಡುವಾಗ ಎಲಿಯನು ಹಿಂದೆ ಎಲಿಸ ಹೋಗ್ತಾ ಇದ್ದಾನೆ. ಅವಾಗ ಎಲಿಸನ ಬಳಿಗೆ ಈ ಪ್ರವಾದಿ ಮಂಡಳಿ ಹೇಳುವಾಗ ಅವ್ರಿಗೆ ಹೇಳ್ತಾನೆ, ಅದು ನನಗೆ ಗೊತ್ತು, ನೀವೆಲ್ಲರೂ ಸುಮ್ಮನೆ ಇರ್ರಿ ಎಂದು ಹೇಳ್ತಾನೆ. ಅದೇ ಸಮಯದಲ್ಲಿ ಎಲಿಯ ಹೇಳ್ತಾನೆ, ನೀನು ಇಲ್ಲಿ ಇರು. ಎಲ್ಲಿ ಇರು. ಆದರೆ ಈ ಮಾತು ಆ ಪ್ರವಾದಿ ಮಂಡಳಿ ಎಲ್ಲರಿಗೆ ಅನ್ವಯವಾಗುತ್ತೆ, ಆದರೆ ಇವನಿಗೆ ಅನ್ವಯವಾಗಲ್ಲ. ಯಾಕಂದ್ರೆ ಅವರೆಲ್ಲ ಅಲ್ಲೇ ಇರ್ತಾರೆ. ಇವನು ಮಾತ್ರ ಏನ್ ಮಾಡ್ತಾನೆ ಗಮನಿಸ್ರಿ. ನಾವು ತುಂಬಾ ಸಮಯಗಳಲ್ಲಿ ಇದು ಯೇಸು ಬರುವಾಗ ಮರುಭಾಗದಿರುವ ಜನ, ಆತನ್ನು ಎದುರುಗೊಳ್ಳೋದಕ್ಕೆ ಬರೋದಕ್ಕೆ ಸಿದ್ಧಿರುವ ಜನರ ನೀವು ಇಲ್ಲೇ ಎಂಬುದೇ ಬಿಟ್ಬಿಡ್ತಾರೆ. ಇದು ಹೊರಟಿದ್ದ 10 ಮಂದಿ ಬುದ್ಧಿಯುಳ್ಳ 10 ಮಂದಿ ಕಣಿಯರಲ್ಲಿ 5 ಮಂದಿ ಬುದ್ಧಿಹೀನರಾಗಿದ್ದರು ಅವರು. ಆದರೆ ಇವತ್ತು ಕ್ರಿಸ್ತನಿಗೋಸ್ಕರವಾಗಿ ಮರುರೂಪ ಆಗಬೇಕಾಗಿರುವ, ತಮ್ಮ ಜೀವಿತನ ಶುದ್ಧೀಕರಿಸಿ ರೂಪಾಂತರವಾಗಬೇಕಾಗಿರುವ ದೇವ ಜನರಿಗೆ ಆ ಅನುಭವ ಬೇಡ ಅಂತ ಹೇಳಿದ್ರೆ, ನನಗೆ ವರ ಸಾಕು, ಅಭಿಷೇಕ ಸಾಕು, ಪ್ರಪಂಚದ ಐಶ್ವರ್ಯ ಸಾಕು, ದೇವರನ್ನ ದೇಶದಲ್ಲಿ ಜನಾಂಗದಲ್ಲಿ ಅಂಗೀಕರಿಸ ಸಾಕು ಎಂಬುದಾಗಿ ಜೀವಿಸುವ ಜನರೆಲ್ಲ ಇಲ್ಲೇ ಇರಬೇಕು. ನೀವು ಇಲ್ಲಿರ್ಬೇಕಂತ ಇರುವ ಜನ ಏನೇನಾಗಿ ಮರುರೂಪ ಆಗೋದಕ್ಕೆ ಸಿದ್ಧವಾಗಬೇಕಂತ ಅಲ್ವಾ? ನಿಮ್ಮನ್ನು ಪರಿಶೋಧನೆ ಮಾಡ್ರಿ. ಇವತ್ತು ಸಭೆಗಳಲ್ಲಿ ವಿಶ್ವಾಸನೆಂಬ ದೇವ ಜನರಲ್ಲಿ ಆತನನ್ನು ಎದುರುಕೊಳ್ಬೇಕಾಗಿರುವ ಸಿದ್ಧತೆಗಿನ ಮೇಲಾಗಿರುವ ಭಾರ, ಆಕಾಂಕ್ಷೆ, ಆಸಕ್ತಿ, ವಿಶ್ವಾಸ, ಹೋರಾಟ, ಜೀವನ ಯಾವುದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲದಕ್ಕೋಸ್ಕರವಾಗಿ. ಮನೆ ಕಟ್ಟಬೇಕು, ಮಕ್ಕಳಿಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅವರಂಗೆ ಕೆಲಸ ಸಿಗಬೇಕು, ನಾವು ಅವರಂಗೆ ಅದಾಗಬೇಕು, ಇವರಂಗೆ ಇದಾಗಬೇಕು. ಪ್ರಿಯರೇ, ಇದೆಲ್ಲ ದೇವ್ರು ಬೇಡ ಅಂತ ಹೇಳಿಲ್ಲ. ಇದು ಕರ್ತನ ಬರವಣಿಗೆಯಲ್ಲಿ ನಿಮ್ಮನ್ನು ರೂಪಾಂತರಗೊಳಿಸೋದಕ್ಕೆ ಇದು ಸಾಧ್ಯವಾಗಲ್ಲ. ಏಲಿಯನ್ ಹಾಗೆ ನಾವು ಜೀವನ ಮಾಡಬೇಕು. ಈಗ ನಾವು ದೇವರ ನಿಮಿತ್ತವಾಗಿ, ದೇವರ ನಾಮದಲ್ಲಿ ವಿಶ್ವಾಸಕ್ಕೆ ನಿಮಿತ್ತವಾಗಿ, ದೇವರ ಸಭೆಯಲ್ಲಿ ನಮ್ಮನ್ನು ಇಟ್ಟು ರೂಪಿಸುವುದರ ನಿಮಿತ್ತವಾಗಿ, ನಮ್ಮನ್ನು ರೂಪಾಂತರಗೊಳಿಸಿ ಆತನಿಗೆ ಮೆಚ್ಚುಗೆ ಆಗಿರುವಂತ ಮರುರೂಪಗೊಳಿಸುವಂತ ಅನುಮತಿ ನಮ್ಮನ್ನು ತರುವುದಕ್ಕೋಸ್ಕರವಾಗಿ ಈ ಜೀವನವನ್ನು ಸಮರ್ಪಿಸಬೇಕು. ಪ್ರಾರಂಭದ ಮನುಷ್ಯನು ಈ ಆತ್ಮೀಯ ಜೀವನ ಬೇಡ ಅಂತ ಹೇಳ್ತಾನೆ. ಆತ್ಮೀಯ ಮನುಷ್ಯನು ಇವೆಲ್ಲವನ್ನ ನಿಧಾನಿಸಿ
ಅವರಿಂದ ತೆಗೆಯಲ್ಪಡೆದಿರುವಂತ ಉತ್ತಮವಾಗಿರೋ ಭಾಗವನ್ನು ಹಿಡ್ಕೊಳ್ತಾನೆ. ಅದೇನು ಗೊತ್ತಾ? ರಕ್ಷಣೆ ಜೀವಿತ, ಅವರನ್ನು ಶುದ್ಧೀಕರಿಸಿಕೊಳ್ಳುವಂತ ಅನುಭವ, ಅವರನ್ನ ರೂಪಾಂತರಗೊಳಿಸಿಕೊಳ್ಳೋದಕ್ಕೆ ಸಿದ್ಧವಾಗಬೇಕಾಗುವ ಜೀವನ. ಈಗ ಲೋಕದ ನಡವಳಿಕೆಯನ್ನು ಬೇಡ ಎಂಬುದಾಗಿ ತಳ್ಳುವಂತ ಭಕ್ತಿ ವೈರಾಗ್ಯ, ಇದೆಲ್ಲವೂ ಅವನು ನಿಧಾನಿಸಿ ತಿಳ್ಕೊಳ್ತಾನೆ. ಇವತ್ತು ಪ್ರಿಯರೇ, ಎಲಿಯ ಆಕಾಶಕ್ಕೆ ಏರಿ ಹೋಗೋದಕ್ಕೆ ಸಿದ್ಧವಾಗಬೇಕು ಮನುಷ್ಯ. ಈಗ ಎಲಿಯ ಏನ್ ಹೇಳ್ತಾ ಗೊತ್ತಾ? ಎಲ್ಸನ್ಗೆ, ಅಪ್ಪ ನೀನು ಇಲ್ಲಿ ಇದ್ದು ಬಿಡು ಅಂದ. ಎಲ್ಲಿ? ಬೆತ್ತೇಲಲ್ಲಿ. ಇಲ್ಲಿ ಎಲಿಸರಿಗೆ ಎರಡನೇ ಟೆಸ್ಟ್ ಗೊತ್ತಾ? ಬೆತ್ತಲ್ಲಿ ಬಂದ ಕೂಡಲೇ ನೀನು ಇಲ್ಲಿಯೇ ಇದ್ದು ಬಿಡು. ನೀವು ಅರ್ಥ ಮಾಡಿಕೊಂಡ್ರಿ? ಇವತ್ತು ಬಹು ಜನ ವಿಶ್ವಾಸಿಗಳಿಗೆ ಹಣ, ಐಶ್ವರ್ಯ, ಸಂಪತ್ತಿ ಎಲ್ಲ ಸಿಕ್ಕುವಂತ ಸಭೆ ಸಾಕು. ಸಭೆ ಅದಕ್ಕೆಲ್ಲ ಇರೋದು. ನೀನು ದುಡಿದು ಕಷ್ಟಪಟ್ರೆ ನಿನ್ನ ಕಷ್ಟಾರ್ಜಿತವನ್ನ ನೀನು ಅನುಭವಿಸಿ ಧನ್ಯನು. ಶುಭ ಅಂದ್ರೆ ಏನು ಬರುತ್ತೆ? ಫಸ್ಟ್ ಶುಭ ಅಂದ್ರೆ ನೀನು ಆರೋಗ್ಯವಾಗಿರ್ತೀಯ. ನೆಕ್ಸ್ಟ್ ನಿನ್ನ ಕಷ್ಟಾರ್ಜಿತ, ನಿನ್ನ ಕೆಲಸ ಸಿಗುತ್ತೆ, ದುಡಿಯಕ್ಕೆ ಮಾರ್ಗಿಸುತ್ತೆ. ಮೂರನೇದು ನಿನ್ನ ಹೆಂಡತಿ, ಅವ ಮದುವೆ ಆಗುತ್ತೆ. ಮೂರನೇದು. ನಾಲ್ಕನೇದು ಮಕ್ಕಳಾಗುತ್ತೆ. ಇದು ನೋಡ್ರಿ, ಏನಾದ್ರು ಕಡಿಮೆ ಇರುತ್ತಾ? ಇಲ್ಲ. ಸತ್ಯದೇನು ಹೇಳ್ತಾರೆ, ನೀವು ಓದಿ ನೋಡಿ. ಈಗ ಬೆತ್ತೇಲಲ್ಲಿ ಇದ್ದುಕೊಂಡು ಎಲಿಸನಿಗೆ ಹೇಳ್ತಾನೆ, ನೀನು ಇಲ್ಲೇ ಇದ್ದು ಬಿಡು. ಮುಂದೆ ವಾಕ್ಯ ಕೂಡ ಓದಿ. ಎಲಿಯನು ಎಲಿಸನಿಗೆ, ದಯವಿಟ್ಟು ಇಲ್ಲೇ ಇರು, ಕರ್ತನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ. ಅಲ್ಲೇಲಯ್ಯ. ಈಗ ಮೂರನೇದಾಗಿ ಎಲ್ಲಿಗೆ? ಎರಿಗೋಗೆ. ಈ ಎರಿಗೋ ಎಂಬುದು ದೇವ ಜನರಿಗೆ ವಿರುದ್ಧವಾಗಿರುವಂತ ನಡವಳಿಕೆ, ಜೀವನ, ಸ್ವಭಾವ ಇರುವಂತ ವ್ಯಕ್ತಿಗಳಿರುವಂತ ದೇಶ. ನಮಗೆ ಎರಿಗೋ ಯಾವುದು? ಗಮನಿಸ್ರಿ. ಈಗ ವಿಶ್ವಾಸಿಗಳಿಗೆ ಎರಿಗೋ ಯಾವುದು ಗೊತ್ತಾ? ಅವರನ್ನ ವಿಶ್ವಾಸಕ್ಕೆ, ಭಕ್ತಿಗೆ, ಪ್ರಾರ್ಥನೆಗೆ, ಆಶೀರ್ವಾದಕ್ಕೆ, ಆರೋಗ್ಯಕ್ಕೆ, ಕಾಣಿಕೆ ಕೊಡೋದಕ್ಕೆ, ಸೇವೆ ಮಾಡೋದಕ್ಕೆ ಎಲ್ಲ ನಮಗೆ ತಡೆಯಾಗಿರುವ ಸ್ಥಳ. ಎರಿಗೋ ಎಂಬುದು ನಮ್ಮನ್ನ ವಿಶ್ವಾಸದಲ್ಲಿ, ಭಕ್ತಿಯಲ್ಲಿ, ದೇವರಿಗೆ ಮೆಚ್ಚರಾಗುವ ದೇವ ಜನರಾಗಿ ಪ್ರತ್ಯೇಕವಾಗಿ ಜೀವಿಸಬೇಕಾದ ನಮ್ಮ ಜೀವನಕ್ಕೆ ನಮ್ಮ ಜೊತೆಗೆ ಹೋರಾಡುವಂತ ವಿರೋಧ ಶಕ್ತಿಗಳು. ಇವತ್ತು ಎರಿಗೋ ಎಂಬುದು ದೇವ ಜನರಿಗೆ ವಿರೋಧವಾಗಿರುವ ಶಕ್ತಿಗಳು. ಇವತ್ತು ನೋಡ್ರಿ, ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಬಂಧು ಮಿತ್ರರು, ಕುಟುಂಬಸ್ಥರು ಅನೇಕರು ವಿಶ್ವಾಸದಲ್ಲಿ ನಡಿಬೇಕು, ದೇವ್ರ ಮಕ್ಕಳ ಜೀವನ ಮಾಡ್ಬೇಕಂದ್ರೆ ಅವ್ನು ಬಿಡಲ್ಲ. ಅವ್ರು ಹಿಂಗಾದ್ರೂ ದೇವರ ಹಾಲಿಗೆ ಹೋಗೋದು ನಿಲ್ಲಿಸ್ಬಿಡ್ಬೇಕು. ಅವ್ರು ಹಿಂಗಾದ್ರೂ ಪ್ರೇರ್ ಮಾಡೋಕ್ಕೆ ತಡೆ ಮಾಡಬೇಕು. ಅವ್ರು ಹಿಂಗಾದ್ರೂ ಬೆಳೆಯೋದಕ್ಕೆ ಅಡ್ಡಿಪಡಿಸಬೇಕು. ಈ ರೀತಿಯಾಗಿ ದೇವ ಜನರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ವಿರೋಧ ಶಕ್ತಿಗಳು ಇರುವ ಸ್ಥಳ ಎರಿಗೋ ಪಟ್ಟಣ. ಒಂದು ಅಲ್ಲೇ ಅಂದ್ರೆ ಈಗ ಎಲಿಯ ಎಲ್ಲಿಗೆ ಹೋಗ್ತಾನೆ? ಬೆತ್ತೇಲು ಬಿಟ್ಟು ಎರಿಗೋಗೆ. ಗಮನಿಸೋಣ, ಅವನು ಹೋಗುವ ದಾರಿಯಲ್ಲಿ ಏನೇನಿದೆ ಅಂದ್ರೆ, ಅವನು ರೂಪಾಂತರವಾಗೋದಕ್ಕಿಂತ ಮುಂಚೆ ಅವನು ಹೋಗುವ ಮಾರ್ಗ ನೋಡ್ರಿ. ಬೆತ್ತೇಲಲ್ಲಿ ಪ್ರವಾದಿ ಮಂಡಳಿದೆ. ಇಲ್ಲಿ ಬಂದಾಗಲೂ ಇವಾಗ ಅರ್ಥ ಆಗುತ್ತೆ ನಿಮಗೆ. ಎಲ್ಲಿ ಹೋದ್ರು ಇವರು ಅಡ್ಡಿಪಡಿಸೋರು ಯಾರು? ಈಗ ಒಬ್ಬ ಆತ್ಮೀಗ ಮನುಷ್ಯನು ಹೇಗೆ ಮರುರೂಪಾಗೋದಕ್ಕೆ ತನ್ನನ್ನು ಸಿದ್ಧಪಡಿಸಿಕೊಳ್ಬೇಕೆಂಬ ಅನುಭವವನ್ನ ಎಲಿಯನು ಹಾದು ಹೋಗ್ತಾನೆ. ಎಲಿಸನು ಅದನ್ನು ನೋಡಿ ಕಲಿತಾನೆ. ಒಂದಲ್ಲೇರಿಯಾ? ಅಭಿಷೇಕ ಹೊಂದಿರುವವರು ಇದನ್ನು ಕಲಿದು ಪ್ರಾಕ್ಟೀಸ್ ಮಾಡಬೇಕು. ಅಭಿಷೇಕ ಹೊಂದಿರುವವರು ಅಧಿವಹಿಸಬಾರದು. ಎರಡು ಗುಂಪಿದೆ ನೋಡ್ರಿ. ಎಲಿಸನನ್ನ ಅಡ್ಡಿಪಡಿಸೋ ಗುಂಪು ಒಂದಿದೆ. ನೀವು ಅರ್ಥ ಮಾಡ್ಕೊಳ್ಳಿ. ಸತ್ಯದಲ್ಲಿ ನೋಡ್ಬೇಕಾದ್ರೆ ಎಲಿಸನಿಗೆ ಮಾರ್ಗವಾಗಿರುವಂತಹ ಒಂದು ಮಾರ್ಗವಿದೆ. ಅದು ಎಲಿಯನು ಹೋದ ಮಾರ್ಗ.
ನಾವು ಸ್ವಲ್ಪ ಯೋಚನೆ ಮಾಡೋಣ. ನಿಮ್ಮನ್ನ ನಿಮ್ಮ ಸಭೆಯಲ್ಲಿ ಉತ್ತಮರಾಗಿರುವಂತೆ ತಡೆಪಡಿಸುವರು, ನಿಮ್ಮ ಸೇವಕರ ಹಿಂದೆ ಅವರು ಬೋಧಿಸುವ ಆಜ್ಞೆ ಪ್ರಕಾರವಾಗಿ ಮರುರೂಪಾಗದೆ ಸಿದ್ಧವಾಗದೆ ನಿಮ್ಮನ್ನು ತಡೆಪಡಿಸುವವರು, ಆತ್ಮೀಯವಾಗಿರುವ ಜೀವನವನ್ನ ಈ ಪ್ರಪಂಚದಲ್ಲಿರುವಂತಹ ಬದುಕನ್ನ ನೋಡಿ ಅದಕ್ಕಿಂತ ಈ ಪ್ರಪಂಚದ ಬದುಕೇ ದೊಡ್ಡದೆಂಬುದಾಗಿ ಎನಿಸಿ ವಿಶ್ವಾಸನ ನಿಂದಿಸಿ ಪರ್ಯಾಸ ಮಾಡಿ ತಡೆ ಮಾಡಿ ನೀನು ವಿಶ್ವಾಸ ಪ್ರಾರಂಭ ಮಾಡಿ ದೇವರು ಪ್ರೇ ಕೇಳಿದಾರ. ಹೀಗೆ ತಡೆಪಡಿಸುವ ಬಹು ಜನರು ಈ ಪ್ರವಾದಿಗಳ ಗುಂಪಂತೆ ಕೆಡುಕರಿದ್ದಾರೆ. ಅವ್ರು ಯಾರ್ಯಾರೆಂಬುದು ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ನೀವು ಮರ್ಯಾದೆಯಾಗಿ ಬಾಯಿ ಮುಚ್ಕೊಂಡು ಹೋಗ್ಬಿಡು ಅಂತ ಹೇಳುವ ಸ್ವಭಾವ ನಿಮಗಿದೆಯಾ ನೋಡಿ. ಹೇಳ್ಬೇಕು, ನಾನು ದೇವರ ಮಾತು ಕೇಳೋದಕ್ಕೆ, ಸಭೆಗೆ ಹೋಗೋದಕ್ಕೆ, ವಿಶ್ವಾಸ ನಿಲ್ಲೋದಕ್ಕೆ ಏಸ ಬರ್ಬೇಕಲ್ಲ, ನಾನು ಮರುವಾಗ್ಬೇಕಲ್ಲ, ಅದಕ್ಕೆ ಹೇಗೆ ಜೀವನ ಮಾಡ್ಬೇಕೆಂಬುದನ್ನು ಕುರಿತು ನಾನು ಯೋಚಿಸಿ ನನಗೆ ನಮ್ಮ ಸೇವಕರು ಬೋಧಿಸುವುದನ್ನ, ದೇವರ ತನ್ನ ಸಭೆ ನಮ್ಮನ್ನು ರೂಪಿಸುವುದನ್ನ ನಾನು ಅಂಗೀಕರಿಸಿ ನಡಿಬೇಕೆಂಬ ವಿಷಯದಲ್ಲಿ ಅದಕ್ಕೆ ಅಡ್ಡಿಯಾಗಿಯೂ ತಡೆಯಾಗಿಯೂ ವಿರುದ್ಧವಾಗಿಯೂ ಯಾರೇ ಮಾತಾಡಿದ್ರು ಮರ್ಯಾದೆಗೆ ಬಾಯಿ ಮುಚ್ಚಿಕೊಂಡು ಹೋಗ್ಬೇಕೆಂಬುದು ಮಾತಾಡೋ ವಿಶ್ವಾಸ ಇವತ್ತು ಬೇಕು. ಅವರೇ ದೇವರ ಮಕ್ಕಳು, ಅವರೇ ಕರ್ತನ ಬರೋಣ ಸಿದ್ಧವಾಗಬೇಕಾದ ದೇವರ ಜನ, ಅವರೇ ಮರುಭಾಗದಿಗೆ ಸಿದ್ಧವಾಗಿರ್ಬೇಕಾದ ಜನ. ಇಲ್ಲಿ ಹೇಳ್ತಾ ಇರ್ತಾನೆ, ನೀವು ಹೋಗಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಈ ಮಾತು ಮಾತಾಡಿ ನೋಡಿ, ಜನ್ಮಕ್ಕೆ ನಿಮ್ಮನ್ನು ನೋಡಿ ನಿಮ್ಮ ಎದುರಿಗೆ ಬರಲ್ಲ, ಬಾಯಿ ಬಿಚ್ಚು ಒಂದು ಮಾತು ಮಾತಾಡಲ್ಲ. ನಾವೇನು ಮಾತು ಗೊತ್ತಾ? ಅಯ್ಯೋ ಅವ್ರಿಗೆ ನಾವು ಹಂಗೆ ಹೇಳೋದು. ನಿನಗೆ ಅಭಿಷೇಕ ಇದ್ರೆ, ನೀನು ಕರೆಯಲ್ಪಟ್ಟಿದ್ರೆ, ನೀನು ಮರುಭಾಗದಕ್ಕೆ ಯೇಸುವಿನ ಸಿದ್ಧವಾಗಿದ್ರೆ ನೀನು ಖಂಡಿತವಾಗಿ ಅದನ್ನೇ ಹೇಳ್ತೀಯ. ಆಗಿಲ್ಲ ಅಂತ ಹೇಳುವ ಈ ಭೂಮಿಯಲ್ಲಿ ನಮಗೆ ಅವ್ರು ಬೇಕು, ಇವ್ರು ಬೇಕು, ಜನ ಬೇಕು, ಅದು ಬೇಕು, ಇರ್ಬೇಕು ಅಂತ ಹೇಳುವವರು ಇದನ್ನೇನು ಮಾತಾಡೋದು. ಅವ್ರಿಗೆ ಒಳ್ಳೆಯವರು, ಇವರಿಗೆ ಒಳ್ಳೆಯವರು. ನಿಮ್ಗೆ ಅವ್ರು ಬೇಕು, ಇವ್ರು ಬೇಕು, ಹೀಗೆ ಜೀವನ ಮಾಡಿದ್ರೆ 7ನೇ ಸಭೆ ಗತಿ ಆಗುತ್ತೆ ನಿಮಗೆ. 7ನೇ ಸಭೆ ಏನ್ ಹೇಳ್ತಾ ಪ್ರಕಟಣೆ ಪುಸ್ತಕದಲ್ಲಿ? ನೀನ್ ಹೆಂಗಿಲ್ಲ, ತಣ್ಣಗಿಲ್ಲ, ಬೆಚ್ಚಗಿಲ್ಲ, ಮಧ್ಯದಲ್ಲಿದೆಯಾ, ಉಗುರು ಬೆಚ್ಚಗಾಗಿ. ಆಗ ಉಗುರು ಬೆಚ್ಚಗಾಗಿರುವ ವಿಶ್ವಾಸ ದೇವಜನರೇ, ಇವರ ಗತಿ ಅಯ್ಯೋ. ನೀವು ಯಾರಾಗಿದ್ರೆ ಪರಿಶೋಧನೆ ಮಾಡಿ. ಎಲ್ಲಿ ಅಂತ ನೀವು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೋಗ್ಬಿಡಿ, ನನಗೆ ಗೊತ್ತು. 6ನೇ ವಾಕ್ಯ. ಎಲೀಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಕರ್ತನು ನನಗೆ ಯೋರ್ದಾನಿಗೆ ಹೋಗಬೇಕು ಆಜ್ಞಾಪಿಸಿದ್ದಾನೆ. ಯೋರ್ದಾನ್ ಯಾರಮ್ಮ? ಯೋರ್ದಾನ್ ಬಗ್ಗೆ ಬೈಬಲಲ್ಲಿ ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಹೋಗೋದಕ್ಕೆ ತಡೆಯಾಗಿ ಅಡ್ಡಿಯಾಗಿರುವಂತ ನದಿ ಒಂದಲ್ಲೆಲ್ಲಿಯ. ಇವತ್ತು ದೇವ ಜನರಾಗಿರುವ ನೀವು ದಾಟಿ ಹೋಗ್ಬೇಕಾಗಿರೋ ಒಂದು ನದಿ ಇದೆ, ಅದು ಯೋರ್ದಾನ್ ನದಿ. ಈ ಯೋರ್ದಾನ್ ನದಿ ಏನು ಗೊತ್ತಮ್ಮ? ಬೈಬಲ್ ಇರ್ತದೆ, ನಿಮಗೆ ಗೌರವ ಕೊಡದೇ ಇರುವುದು, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಪ್ರಾರ್ಥನೆಗೆ, ನೀವು ಹೊಂದಿರುವ ರಕ್ಷಣೆಗೆ, ದೇವರಲ್ಲಿ ನೀವು ಮಾಡುವ ಕಾರ್ಯಗಳಿಗೆ ಗೌರವ ಕೊಡದೇ ಇರುವುದು ನಿಮಗೆ ತಡೆಯಾಗಿರುತ್ತೆ. ನಿಮ್ಮನ್ನು ಯಾವ ನೋಡಿ ಹೇಳ್ತಾರೆ, ಒಳ್ಳೆ ಫ್ರೆಂಡ್ಗಳೇ ನಿಮ್ಮ ವಿಶ್ವಾಸಿಗಳು, ನಿಮ್ಮ ಜೊತೆಗಿರುವ ಸ್ನೇಹಿತರು, ಅವ್ರಿಗೆ ಗೊತ್ತಾ ಇವತ್ತು ಬಹಳ ಚೆನ್ನಾಗಿ ಅಕ್ಕ, ಅಣ್ಣ, ಬ್ರದರ್, ಸಿಸ್ಟರ್, ಅದು ನೀವು ಇಷ್ಟ ಪ್ರೇಯರ್ ಮಾಡಿದ್ರ? ಯಾಕೆ ನಿಮ್ಮ ಪ್ರೇಯರ್ ಕೇಳಿಲ್ಲ? ಯಾರಿವರು? ನಿನ್ನ ಪ್ರಾರ್ಥನೆಗೆ, ನಿನ್ನ ದೇವರ ಮೇಲೆ ವಿಶ್ವಾಸಕ್ಕೆ ತಡೆಪಡಿಸುವ ಯೋರ್ದಾನ್ ನದಿ. ಈ ಯೋರ್ದಾನ್ ನದಿಯ ದಾಟದ ಒಂದು ಗುಂಪಿದೆ. ಒಂದಲ್ಲ ಈಗ ಸತ್ಯವಾದ ಏನಂತ ಗೊತ್ತಾ? ಇವತ್ತು ನಮಗೆ ತಡೆಯಾಗಿರುವಂತ ಈ ಜನರನ್ನ ಕೆಲವು ಹೇಳ್ತಾರೆ, ನನಗೆ ನಮ್ಮ ಕುಟುಂಬ ತಡೆ, ನಮ್ಮ ಗಂಡನ ತಡೆ, ನಮ್ಮ ಹೆಂಡತಿ ತಡೆ, ಮಕ್ಕಳ ತಡೆ, ನಮ್ಮ ಜೀವನದಲ್ಲಿ ಸಾಲದ ತಡೆ, ಮದುವೆ ಆಗದಿರೋ ತಡೆ, ಮಕ್ಕಳಾಗದಿರೋ ತಡೆ, ಈ ಅನೇಕ ತಡೆಗಳಿದೆ ನೋಡಿ.
ಯೋರ್ದಾನ್ ನದಿಗೆ. ಇದನ್ನು ದಾಟದೇ ಇರುವವರು ಕೈ ಬಿಡಲ್ಪಡುವ ಕಾಲ ಬರುತ್ತೆ. ಬೈಬಲ್ ಹೇಳ್ತಾರೆ, ಇದು ದಾಟದೆ ಒಂದು ಗುಂಪು ಜನ ಇದ್ದಾರೆ. ಅವರು ಯಾರು? ಆ ಗುಂಪು ಏನ್ ಹೇಳ್ತಾ ಗೊತ್ತಾ? ದೂರ ನಿಂತ್ಕೊಂಡು ನೋಡ್ತಾ ಇದೆ. ಒಂದೆಲ್ಲ ಹೇಳಿದೆ, ಈ ಭೂಮಿಯನ್ನೇ ನಿಂತುಕೊಂಡು ಹಣ, ಜನ, ಪದವಿ, ಆಸೆ ಇದೆಲ್ಲ ಸತ್ರೆ ಬಿತ್ತರೆ ಮದುವೆ ಆದ್ರೆ ಇದೆಲ್ಲ ಚೆಲ್ಲಬೇಕಂತಿರುವ ಜನ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರಬೇಕು. ಆಕಾಶಕ್ಕೆ ಒಯ್ಯಲ್ಪಡುವಂತ ಒಂದು ಜನ ರೆಡಿ ಆಗ್ತಾ ಇದೆ. ಆ ಜನ ಆತ್ಮೀಯ ಜನ. ಅದು ನೀವಾಗಿರ್ರಿ, ಅದು ಎಲಿಯನಂತಿರುವಂತ ಜನ. ಒಂದಲೇ ಎಲಿಸನಂತೆ ಇರುವಂತ ಜನ, ಎಲಿಯನಾಗಿರುವ ದೇವರ ಮನುಷ್ಯನ ಕೇಳ ಮಾತ್ರ ನಡೆಯುವಂತ ಜನ. ಇವತ್ತು ನೀವು ಯಾರಾಗಿದ್ರಿ? ದೂರದಲ್ಲಿ ನಿಂತ್ಕೊಂಡು ಒಂದು ಗುಂಪು ನೋಡಿದ್ರು. ನಮ್ಮನ್ನ ಪರಿಶೋಧನೆ ಮಾಡೋಣ. ನಿಮ್ಮನ್ನು ತಡೆ ಮಾಡುವವರು ಯಾರು? ಪ್ರಾರ್ಥನೆಗೆ ತಡೆ, ವಿಶ್ವಾಸಕ್ಕೆ ತಡೆ, ಚರ್ಚ್ ಹೋಗೋದಕ್ಕೆ ತಡೆ, ಸೇವೆ ಮಾಡೋದಕ್ಕೆ ತಡೆ, ಸಭೆಯಲ್ಲಿ ನಾವು ಒಳ್ಳೆ ಸಾಕ್ಷಿಯಾಗಿ ಮುಂದೆ ಬೆಳೆಯೋದಕ್ಕೆ ತಡೆ. ಇದನ್ನ ತಡೆಪಡಿಸುವಂತ ಈ ತಡೆಗೋಡೆ ಅಂತಿರುವಂತ ಏನಿಗೋ ತಡೆಗೋಡೆ ಅಂತಿರುವಂತ ಯೋರ್ದಾನ್ ನದಿ, ಇದನ್ನ ದಾಟಬೇಕು. ನಮ್ಮನ್ನ ಪರಿಶೋಧನೆ ಮಾಡೋಣ. ಪರಲೋಕ ದೇವರು ತನಕ್ಕಾಗಿ ಸಿದ್ಧವಾಗಬೇಕಾದ ಒಂದು ವ್ಯಕ್ತಿ ಹೇಗಿರಬೇಕು, ಆತನ್ನು ಎದುರುಗೊಳ್ಳೋದಕ್ಕೆ ಮರುಬಾಗ್ಬೇಕು. ಜನ ಯಾರಾಗಿರ್ಬೇಕು, ಹೆಂಗಿರ್ಬೇಕಂದ್ರೆ ಅವರು ಎಲಿಯನಂಗೆ ಇರಬೇಕು. ಅಲ್ಲೇಲಯ್ಯ. ಎಲಿಸನಂಗೆ ಇರಬೇಕು. ಅಲ್ಲೇಲಯ್ಯ. ಇವತ್ತು ದೇವಚಂದ್ರೆ ನೀವು ಯಾರಾಗಿದ್ದೀರಿ? ಆ ಎಲಿಯನ್ನು ಯಾರಾಗಿಂತ ಗೊತ್ತಾ? ನಮ್ಮಾಗೆ ಕಷ್ಟ ಸಂಕಟಗಳಲ್ಲಿ ಬದುಕುವ ಮನುಷ್ಯನಾಗಿದ್ದ. ಯಾರೇ ತಡೆಯಿದ್ದಾರೋ ಅವಳೆಲ್ಲವನ್ನ ದಾಟಿ ಮೆಟ್ಟಿ ನಿಲ್ಲಬೇಕು. ಅವರೇ ಯೇಸುವನ್ನು ಎದುರುಗೊಳ್ಳಕ್ಕೆ ಸಿದ್ಧವಾಗಬೇಕಂತ ಮರುಪಾಗುವಂತ ದೇವ ಜನ. ಈ ಒಂದು ಭಾಗ್ಯವನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಥ್ಯಾಂಕ್ ಯು. ಭೂಪರ ಲೋಕದ ಒಳಗಿನ ಅಕ್ಷರಿಸಿದ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ನಿನ್ನ ವಾಕ್ಯವನ್ನು ಕೇಳಿದ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆ ಉಂಟಾಗಲಿ, ನಿನ್ನ ಪ್ರಸನ್ನತೆ ಉಂಟಾಗಲಿ, ನಿನ್ನ ಬಲ ಉಂಟಾಗಲಿ ರಾಜ. ನಿನ್ನ ಬಲವನ್ನೆಕ್ಕಾಗಿ ನಿನ್ನ ಮಕ್ಕಳು ಸಿದ್ಧ ಮಾಡಿ ರಾಜನೇ. ಯಾರ್ಯಾರು ತಮ್ಮ ಜೀವನದಲ್ಲಿ ಇದುವರೆಗೆ ಪ್ರಪಂಚವು ಲೋಕವು ಅವರಿಗೆ ತಡೆಯಾಗಿ ಅಡ್ಡಿಪಡಿಸುವ ಶಕ್ತಿಗಳು ವ್ಯಕ್ತಿಗಳು ಯಾರಿದೆ ಎಂಬುದಾಗಿ ಇವತ್ತು ಗ್ರಹಿಸಿಕೊಳ್ಳೋದಕ್ಕೆ ನಿನ್ನ ವಾಕ್ಯದ ಮುಖಾಂತರವಾಗಿ ನೀನು ಎಚ್ಚರಿಕೆ ಕೊಡೋದಕ್ಕಾಗಿ ಸ್ತೋತ್ರ ರಾಜ. ಏಲಿಯರಂತೆ ಎಲ್ಲವನ್ನು ದಾಟಿ ಮೇಘ ವಾಹನರಾಗಿ ಒಯ್ಯಲ್ಪಡಕ್ಕೆ ಸಿದ್ಧವಾಗಬೇಕಾದ ಹನುಮಾನದಲ್ಲಿ ನಿನ್ನ ಸಭೆಯನ್ನ, ನಿನ್ನ ಜನರನ್ನ ರೂಪಾಂತರಪಡಿಸ ರಾಜ. ನಿನ್ನ ಕೈನಲ್ಲಿ ಸಮರ್ಪಿಸಿಕೊಡ್ತೇನೆ. ಆ ದಿನಕ್ಕಾಗಿ ನಿನ್ನ ಮಕ್ಕಳು ಸಿದ್ಧವಾಗೋದಕ್ಕೆ ಕೃಪೆಗಳು, ತಡೆಪಡಿಸಿ ಎಲ್ಲ ಕಾಲ ಜಯಿಸೋದಕ್ಕೆ ಕೃಪೆಗಳು, ಅದ್ಭುತ ಕಾರ್ಯ ಮಾಡು. ಯೇಸು ನಾಮದಲ್ಲಿ ತಂದೆ. ಆಮೆನ್.